ಏನ್ ನಮ್ಮುಲ್ ಬೇಬಿ ಸಾಲ್ ಬೆಟ್ಟನೇ ಕಡಿತೀನಿ ಅಂತ ಹೋದವ್ರಿಗೆ ಒಂದ್ ಮಣ್ಣೆಂಟೆನೆ ತಕೊಂಬರಕ್ಕಾಗ್ಲಿಲ್ಲ ಅಲ್ಲ. ನಾನೇನ್ ಮಾಡ್ಲಿ, ನಾನು ಅಷ್ಟೊತ್ತಿ ಸಾರಿ ಕೇಳಿದ್ರು ಅವಳ ಮನ್ಸು ಸ್ವಲ್ಪನೂ ಕರಗ್ಲಿಲ್ಲ. ಏನೋ ಅಪ್ಪ ಫಾರ್ ದ ಫಸ್ಟ್ ಟೈಮ್ ನನ್ನ ಐಡಿಯಾ ಕೆಲಸ ಮಾಡಲಿಲ್ಲ. ಏನಂದೆ? ಅಂದ್ರೆ ಬಂದಿದ್ದರಿಗೆ ಟೋಲಿಂದ ಅಂತ ಹೇಳಕ್ ಬಂದೆ ಅಷ್ಟೇ. ಚಾನ್ಸೇ ಇಲ್ಲ ಬಾಮೈದ. ನಾನು ಅಪ್ಪನ ಹತ್ರ ಸತ್ಯನ್ ಕ್ಷಮೆ ತಗೊಂಡೇ ಬರ್ತೀನಿ ಅಂತ ಹೇಳಿದೀನಿ. ಓ ತಾವ್ ಆತರ ಶಬ್ದ ಬೇರೆ ಮಾಡಿದ್ದೀರೋ? ಆಯ್ತು, ಕ್ಷಮೆ ತಗೊಂಡೇ ಹೋಗಣ. ತಾವ್ ಅದನ್ನ ತಗೊಂಡೇ ಹೋಗ್ಬೇಕು ಅಂತಂದ್ರೆ ಸದ್ಯಕ್ಕಂತೂ ಅದ್ ಸಿಗಲ್ಲ. ಅದೇ ಸಿಗೋವರೆಗೂ ನೀವ್ ಇಲ್ಲೇ ಎಲ್ಲಾದ್ರೂ ಟೆಂಟ್ ಹಾಕ್ಬೇಕಷ್ಟೇ. ಇನ್ನೇನ್ ಮತ್ತೆ ಸತ್ಯ ಕರ್ಗಿ ಕ್ಷಮಿಸೋದಿರ್ಲಿ, ಅವಳು ಇನ್ನ ಕುದೀತಿದ್ದಾಳೆ. ಈ ಬಿಸಿ ಆರೋದು ತುಂಬಾ ಕಷ್ಟ ಇದೆ. ಅಷ್ಟೇ ಅಲ್ಲಮ್ಮ, ನಿಮ್ ಜೊತೆ ನಾವು ಇದ್ದೀವಿ ಅಂತ ನಮ್ಗೆ ಬೆಂದಟ್ಟ ಪ್ರೋಗ್ರಾಮು ಇದೆ. ಹಾಗಾದ್ರೆ ನಿಮ್ ಕ್ಷಮೆ ಕತೆ ನೋ, ಹಾಗಾಗ್ಬಾರ್ದು. ಕ್ಷಮೆ ಕೊಡ್ಸಕ್ ಒಂದು ಐಡಿಯಾ ಕೊಡ್ರು ಅಂದ್ರೆ ನೀವು ನನ್ನೇಲಿಂದ ಓಡ್ಸೋ ತರ ಮಾತಾಡ್ತಾ ಇದ್ದೀರಾ. ತಪ್ಪು ತಿದ್ಕೊಳ್ಳೋರ್ಗೆ ಇದು ಕಾಲ ಅಲ್ಲ ಅನ್ಸುತ್ತೆ. ಇಲ್ಲಿ ಏನಿದ್ರು ಬಣ್ಣದ ಉಕ್ಬೇಡ ಹಾಕೊಳ್ಳೋರ್ಗೆ ಮಾತ್ರ ಬೆಲೆ ಅನ್ಸುತ್ತೆ. ಐಡಿಯಾ ಬಣ್ಣದ ಮುಖವಾಡ ಹಾಕೊಂಡವ್ರಿಗೆ ಮಾತ್ರ ಇಲ್ಲಿ ಬೆಲೆ ಅಂದೆ ಅಲ್ವಾ? ನಾಳೆ ನೀನ್ ಅದನ್ನೇ ಮಾಡಿದ್ರಾಯ್ತು. ಈಗೇನು ಮುಖವಾಡ ಹಾಕಬೇಕಾ? ಅಲ್ಲ, ಬಣ್ಣ ಹಾಕೊಬೇಕು. ನಾಳೆ ಹೋಳಿ ಹಬ್ಬ ಕಂಡ್ರು. ಅದಕ್ಕೇನಿವಾಗ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಅಂತ ವಿಶ್ ಮಾಡ್ಬೇಕಾ? ಇದಕ್ಕೆ ನಿನ್ನ ಕಾಮಿಡಿ ಪೀಸ್ ಅನ್ನೋದು. ಅದು ಗೊತ್ತಿರೋ ವಿಷಯ, ನೀನ್ ಐಡಿಯಾ ಹೇಳು. ಹೋಲಿ ಹಬ್ಬನ ನಮ್ಮ ಏರಿಯಾದಲ್ಲಿ ಸಖತ್ತಾಗಿ ಆಚರಿಸ್ತೀವಿ. ಇಡೀ ಗಲ್ಲಿ ಗಲ್ಲಿನೇ ಬಣ್ಣಗಳಲ್ಲಿ ಮುಳುಗಿ ಎದ್ದಿರುತ್ತೆ. ಅಂತದ್ರಲ್ಲಿ ಸತ್ಯ ನಿಮ್ಮ ಹಳೆ ತಪ್ಪನ ಮರಿಯಲ್ವಾ? ನೋಡ್ರಿ, ನಮ್ ಸತ್ಯಂಗೆ ಎಸ್ಪೆಷಲಿ ಹೋಲಿ ಹಬ್ಬ ಅಂದ್ರೆ ಪಂಚಪ್ರಾಣ. ಬೆಳಗ್ಗೆಯಿಂದ ಸಂಜೆ ತನಕ ಬಣ್ಣಗಳಲ್ಲೇ ಬೆರ್ತೋಗಿರ್ತಾಳೆ. ನೀವೇನಾದ್ರೂ ಅಂತ ಟೈಮಲ್ಲಿ ಬಂದು ಅವಳ ಮುಂದೆ ನಿಂತು ಸಾರಿ ಕೇಳಿದ್ರಿ ಅನ್ಕೋ, ದೇವ್ರು ಬಲಗಡೆಯಿಂದ ಹೂವ ಕೊಟ್ಟಿ ನಿಮಗೆ ಆಶೀರ್ವಾದ ಮಾಡ್ದಂಗೆ ಲೆಕ್ಕ. ಲೆಕ್ಕ ಪಕ್ಕ ಅಲ್ಲ. ನಮ್ಮ ಮುಸುಡಿ ನೋಡ್ತಿದ್ದಂಗೆ ಹಳೆದೆಲ್ಲ ನೆನ್ಪು ಮಾಡ್ಕೊಂಡು ಕೈ ಸಿಕ್ಕಿದೆಲ್ಲ ತಗೊಂಡು ಹೊಡೆದ್ರೆ ಏನೋ ಮಾಡೋದು. ಹೌದು, ಬಾಮೈದ ಹೇಳ್ದಂಗೆ ಸತ್ಯ ರೈಸ್ ಆದ್ರೆ ಏನ್ ಮಾಡೋದು? ಶಕ್ತಿ ಇಲ್ಲ ಅಂದ್ರೆ ಯುದ್ಧ ಗೆಲ್ಬೋದು, ಆದ್ರೆ ನಂಬಿಕೆ ಇಲ್ಲ ಅಂದ್ರೆ ಯುದ್ಧ ಗೆಲ್ಲಕ್ಕಾಗಲ್ಲ. ಅಂದರೆ ಹಂಗಂದ್ರೆ ಪ್ರಯತ್ನ ಇಂದು ಫಲ ಸತ್ತಿಂದು ಅಂತ ಅರ್ಥ. That's my boy. ಇದು ಜಾಣರ ಲಕ್ಷಣ. ಕಮ್ ಯಾರ್. ಪ್ಲಾನು ಓಕೆನಾ? ಹಾಗಿದ್ರೆ ರೆಡಿ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು. ಇವಾಗ ಹೋಗಿ ನಾಳೆ ಬನ್ನಿ. ಬಾಯ್ಸ್ ಫಾಲಕ್. ಬಾಯ್ ಬಾಯ್. ಅಪ್ಪ, ಪಾನಿಪುರಿ ತಿಂದಿದ್ದಾಯ್ತು, ಟೀ ಕುಡ್ದಿದ್ದಾಯ್ತು. ಹೇಳು, ಸಾಕಾಗಿತ್ತಲ್ವಾ? ಹೌದು, ಅದ್ರ ಜೊತೆ ಊರ್ ಸುತ್ತಿದ್ದು ಆಯ್ತು, ಊರಿಗೆಲ್ಲ ಉಪಕಾರ ಮಾಡಿದ್ದು ಆಯ್ತು. ಈಗ ಪರೋಪಕಾರಿಗಳಿಗೆ ತಂಪಾಲಿನ ಕೆಲ್ಸನು ಮಾಡ್ಬೇಕು ಅನ್ನೋದು ಗೊತ್ತಿದ್ಯೋ ಇಲ್ವೋ? ಸತ್ಯ, ನಾವೆಲ್ಲ ಊರ್ ಸುತ್ತಿದ್ವಿ, ಮಾರ್ಕೆಟ್ ಹೋದ್ವಿ, ಮತ್ತೆ ಟೀ ಕುಡಿಯೋಕೆ ಬಂದಿದ್ದೀವಿ ಅಷ್ಟೇ. ಪಟಾಕಿ, ನಾವು ಅಮೂಲ್ ಬೇಬಿಗೆ ಹೆಲ್ಪ್ ಮಾಡ್ತಿರೋ ವಿಷಯ ನಮ್ ಸತ್ಯ ಗೊತ್ತಾಗೋಯ್ತಾ ಅಂತ. ಗೊತ್ತಿದ್ರು ಬಾಯಲ್ಲಿ ಮಾತಾಡಿರೋದು, ಕೈ ಮಾತಾಡಿರೋದು. ಏನ್ರೋ ಅದು ಗುಸುಗುಸು? ಏನಿಲ್ಲ ಸತ್ಯ. ನಾವು ಡೇ ಅಂಡ್ ನೈಟು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಕ್ ರೆಡಿ. ಆದ್ರೆ ನಾಳೆ ಒಂದಿನ ರಜಾ ಬೇಕು. ಅದೇನೇ ಕೆಲಸ ಇದ್ರು ಈಗ್ಲೇ ಹೇಳ್ಬಿಡು, ಬೆಳಗ್ಗೆ ಆಗೋಷ್ಟ್ರಲ್ಲಿ ಮುಗಿಸ್ಬಿಡ್ತೀವಿ. ನಾಳೆ ಬೆಳಗ್ಗೆ ರಜಾ ಬೇಕೇ ಬೇಕು. ನೀನ್ ಗ್ಯಾರೇಜ್ ತೆಗಿಯಂಗೆ ಇಲ್ಲ. ಯಾಕಪ್ಪ ಕಂದ? ಬೇಲಿ ಹಾರ್ಬೇಡಿ ಅಂದ್ರೆ ಬೇಲಿನೇ ಕಿತ್ತಕೋ ಪ್ಲಾನಾ? ಗ್ಯಾರೇಜ್ ಅಲ್ಲಿ ಕೆಲಸ ಮಾಡಿ ಅಂದ್ರೆ ಗ್ಯಾರೇಜ್ನೇ ಕ್ಲೋಸ್ ಮಾಡೋ ಪ್ಲಾನು? ಅದೆಲ್ಲ ಗೊತ್ತಿಲ್ಲ ಸತ್ಯ, ನಾಳೆ ಗ್ಯಾರೇಜ್ ಓಪನ್ ಇರಲ್ಲ. ಅದೇ ಯಾಕೆ? ಏನ್ ಸತ್ಯ ಹಿಂಗ್ ಕೇಳ್ತಿದ್ಯಾ? ನಾಳೆ ಹೋಳಿ ಹಬ್ಬ ಅಂತ ಮರ್ತ್ಬಿಟ್ಟ? ನ್ಯಾಷನಲ್ ಲೆವೆಲ್ ಬೈಕ್ ರೇಸಿಂಗ್ ನಡೀತಾ ಇದೆ. ಅಲ್ಲಿ ಹೋಗಿ
ಎಷ್ಟು ದಿನ ಇರಬೇಕಾಗತ್ತೆ? 1 ತಿಂಗಳು ನೀನು ಅಲ್ಲೇ ಇರಬೇಕಾಗುತ್ತೆ. ಸತ್ಯ, ಯಾಕೆ ಸತ್ಯ, ಏನಾಯ್ತು? ಪ್ರತಿ ವರ್ಷನೂ ಹೋಳಿ ಹಬ್ಬ ಬಂದ್ರೆ ಸಾಕು ಬಣ್ಣದಲ್ಲಿ ಮುಳುಗಿ ಬೆರ್ತೋಗ್ತಿದ್ವಿ. ಅಂಥದ್ರಲ್ಲಿ ಈ ವರ್ಷ ಹಬ್ಬನೇ ಮರೆತು ಹಿಂಗ್ ಕೂತಿದ್ಯಾ, ಏನಾಯ್ತು? ಏನಾಯ್ತು ನಿಂಗೆ ಸತ್ಯ? ಬೇರೆ ಏನಿದೆ ನಿನ್ನ ತಲೆಯಲ್ಲಿ? ಹಳೇಲಿ ಏನಾದ್ರೂ ಇರ್ಲಿ, ಮಕ್ಕ ತುಂಬಾ ನಗು ಇರ್ಲಿ, ಮೈ ತುಂಬಾ ಬಣ್ಣ ಇರ್ಲಿ. ಈ ಮಾತ್ ನಮ್ದಲ್ಲ, ಪ್ರತಿ ವರ್ಷ ಹೋಳಿ ಆಡೋಗ್ ನೀನೇ ಹೇಳ್ತಿದ್ದೀನ್ ಮಾತು. ಹ್ಞೂ ಸತ್ಯ, ಪ್ರತಿ ವರ್ಷದಂಗೆ ನಮ್ಮ ಏರಿಯಾದಲ್ಲಿ ಕಟ್ಟೋ ಮಡ್ಕೆನ ಈ ಸರಿ ನಾವೇ ಹೊಡಿಬೇಕು. ಅಂಥದ್ರಲ್ಲಿ ಹಬ್ಬ ಮರೆತು ಗ್ಯಾರೇಜಲ್ಲಿ ಸ್ಕ್ರೂ ತಿರುಗಿಸು ಅಂತ್ಯಾ? ಪ್ರತಿ ವರ್ಷದಂಗೆ ಹೋಳಿ ಹಬ್ಬಕ್ಕೆ ಗ್ಯಾರೇಜ್ ರಜಾ ತಾನೆ? ಹಂಗಾದ್ರೆ ನಾಳೆ ಮಡ್ಕೆ ಹೊಡೆಯೋದು ನಮ್ಮ ಸತ್ಯನೇ ಅಂತ ಆಯ್ತು. ಇನ್ನೇನ್ ಮತ್ತೆ, ನಾಳೆ ಮಡ್ಕೆ ಹೊಡಿಯೋದೆ, ಹೋಳಿ ಆಡೋದೆ. ಇಲ್ಲ ಕಣ್ರು, ನಾನು ಈ ಸರಿ ಹೋಲಿ ಆಡಲ್ಲ. ಯಾಕೆ ಸತ್ಯ, ಏನಾಯ್ತು? ಇಲ್ಲ ಕಣ್ರು, ಮನೇಲಿ ಎಲ್ರೂ ನಾನು ಹರಿಯಾಣದಲ್ಲಿದ್ದೀನಿ ಅಂದ್ಕೊಂಡಿದ್ದಾರೆ. ಹಬ್ಬದಲ್ಲಿ ಮಡಕೆ ಹೊಡಿಯೋದನ್ನ ನೋಡೋದಕ್ಕೆ ಅಮ್ಮ ಅಜ್ಜಿ ಎಲ್ಲರೂ ಬರ್ತಾರೆ. ಅಂಥದ್ರಲ್ಲಿ ನಾನು ಅಲ್ಲಿಗೆ ಬಂದ್ರೆ ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾಗಲ್ವಾ? ಅಯ್ಯ, ಇಷ್ಟೇನಾ? ಇದೆಲ್ಲ ನಾವು ಯೋಚನೆ ಮಾಡಿರಲ್ವಾ ಸತ್ಯ? ಇದೆಲ್ಲ ನಮಗ್ ಗೊತ್ತಿಲ್ವಾ? ನಾವೇನ್ ದಡ್ರ? ಮತ್ತೆ ಇದೆಲ್ಲ ಗೊತ್ತಿದ್ರು ಕರೀತಿದ್ದೀರಾ ಅಂದ್ರೆ ನಿಮ್ಮನ್ನೆಲ್ಲ ಇನ್ನೇನ್ ಅನ್ಬೇಕು? ಸತ್ಯ, ಪ್ರತಿ ವರ್ಷನೂ ನಿಮ್ಮ ಮನೆಗೆ ನಾವು ತಾನೇ ಹೋಗಿ ನಿಮ್ಮ ಅಜ್ಜಿನೂ ನಿಮ್ಮ ಅಮ್ಮನ್ನು ಕರ್ಕೊಂಡ್ ಬರ್ತಾ ಇದ್ದಿದ್ದು. ಆದ್ರೆ ಈ ಸಲ ನಾವು ನಿಮ್ಮ ಮನೆಗೆ ಹೋಗೋದೇ ಇಲ್ಲ, ಅಂದ್ರೆ ಅವ್ರ ಹಬ್ಬಕ್ಕೆ ಬರೋದೇ ಇಲ್ಲ. ಅದು ನಾವು ಆಡ್ತಿರೋದು ಹೋಳಿ. ನಮ್ಮ ಮುಖಕ್ಕೂ ಬಣ್ಣ, ಎಲ್ಲರ ಮುಖಕ್ಕೂ ಬಣ್ಣ. ನಮ್ಗೆ ನಾವು ಯಾರು ಅಂತಾನೆ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗತ್ತಾ? ಅದೇ ಮತ್ತೆ, ಯಾಕೆ ಟೆನ್ಷನ್? ನಾಳೆ ಬರ್ತ್ಯಾ, ಮಡ್ಕೆ ಹೊಡಿತ್ಯಾ? ಅದು ಸರಿ, ಇಷ್ಟೆಲ್ಲ ಹೇಳ್ತೀರಾ, ಯಾವಾಗಾದ್ರೂ ನಮ್ಮ ಸತ್ಯಂಗೆ ಬಣ್ಣ ಹಾಕಿದ್ದೀರಾ? ನಮ್ಗಾಗಿಲ್ಲ ಅಂದ್ರೆ ಏನು? ನಾಳೆ ಅಮೂಲ್ ಬೇಬಿನೇ ಬಂದ್ ಬಣ್ಣ ಹಾಕ್ಬೋದಲ್ವಾ? ಗ್ಯಾಪಲ್ಲಿ ಈ ವಿಷಯ ಬೇಕಾ? ಏನೋ ತಲೆಗೆ ತಚ್ಬಿಡ್ತು ಹೇಳ್ದೆ. ಅದೆಂಗೋ ನಿಂಗೆ ಸುಮ್ಮನೆ ತಲೆಗೆ ತೋಚ್ಬಿಡುತ್ತೆ. ಅದು ಚೂರು ಲಿಂಕ್ ಇಲ್ದಂಗೆ ಅಲ್ವೇನ್ರಾ? ಹ್ಞೂ